ನೋಡಿ, ಆ ಹೆಣ್ಮಗಳು ನಮ್ಮನೆ ಮಗಳಿದ್ದಂಗೆ. ಐ ಲೈಕ್ ಹರ್. ಆಕೆ ಹೆಣ್ಮಗಳು ಪಾಪ ನನ್ನ ಹತ್ರ ಬಂದಿದ್ರು. ನನಗೆ ಪಾಪ ತಾಯಿದು ಪಾಪ ಪೊಲಿಟಿಕಲಿ ಫ್ಯಾಮಿಲೀಸ್ ಇಶ್ಯೂಸ್ ಇದೆ, ನನಗೆ ಗೊತ್ತಿದೆ. ಅವ್ರ ತಾಯಿನೂ ನನಗೆ ಗೊತ್ತಿದೆ ಪಾಪ ಹೆಣ್ಮಗಳು. ಸೊ ಆ ಹೆಣ್ಮಗಳು ರಕ್ಷಣೆ ಇಲ್ಲ. ನನ್ನ ತಂದೆ ಸ್ಥಾನದಲ್ಲಿ ಸ್ವೀಕಾರ ಮಾಡಬೇಕು ಅಂತ ಕೇಳೋದು. ನನಗೇನಂತಂದರೆ, ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನ ಬೇರೆ ಮಾಡೋದು ಸರಿ ಇಲ್ಲ. ಮದುವೆ ಮಾಡಬೇಕು, ಹಾಲು ತುಪ್ಪ ಹಾಕಬೇಕು, ಇದನ್ನು ಅಕ್ಷತೆ ಹಾಕಬೇಕು. ತಂದೆ ಸ್ಥಾನದಲ್ಲಿ ತಂದೆ ಮಾಡೋದು ಸೂಕ್ತ. ಅದು ನನಗೆ ರಾಜಕಾರಣದಲ್ಲಿ ತಂದೆ ಮಗಳನ್ನ ಬೇರೆ ಮಾಡೋದು ನನಗೆ ಇಷ್ಟ ಆಗಲಿಲ್ಲ. ಪಾಪ ಬಂದು ಕೇಳ್ಕೊಂಡ್ಲು, ಅವ್ರ ನೋವು, ಅವ್ರ ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಬಂದು ಹೇಳಿದ್ರು. ಹಾಲು ತುಪ್ಪ ಅಂದರೆ ಇದಾಗ್ತಾರಲ್ಲ, ಹಾಲು ಹರಿಯೋದು ಅದನ್ನೆಲ್ಲ ಇರ್ತದೆ. ಅವರ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಪದ್ಧತಿ ಇದೆ. ನಾನು ರಾಜಕಾರಣದಲ್ಲಿ ಓಕೆ ಫೈನ್, ರಾಜಕಾರಣದಲ್ಲಿ ಆಕೆಗೆ ಸ್ವತಂತ್ರ ಹಕ್ಕಿದೆ. ಯಾವ ಪಾರ್ಟಿಗೆ ಬೇಕಾದ್ರೂ ಸೇರ್ಬೋದು, ಏನು ಮಾಡ್ಬೋದು. ಶಿ ಈಸ್ ಎನ್ ಯಂಗ್ ವುಮನ್, ಮೆಚ್ಯೂರ್ಡ್ ವುಮನ್, ಇಂಟೆಲಿಜೆಂಟ್ ವುಮನ್ ಎಲ್ಲ ಇದೆ. ನನಗೇನಪ್ಪ, ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನೇ ಬೇರೆ ಮಾಡಿಬಿಟ್ರು ಅಂತ ಒಂದು ಕೆಟ್ಟ ಹೆಸರು ತೊಗೊಳಕ್ಕೆ ನನಗಿಷ್ಟ ಇಲ್ಲ. ಅಲ್ಲಿ ಲೋಕಲ್ ಎಲ್ಲ BJP ಕಾರ್ಯಕರ್ತರೆ, ಅಲ್ಲಿರೋಂಥ ಯೋಗೇಶ್ ಜೊತೆ ಇರೋಂಥ BJP ಕಾರ್ಯಕರ್ತರೆ ನೀನು ಕಾಂಗ್ರೆಸ್ ಸೇರಲೇಬೇಕು ಅಂತೇಳಿ ಭಾಳ ದುಂಬಾಲಕ್ಕಿ ಪಾಪ ಹೆಣ್ಮಗಳಿಗೆ ಹೇಳ್ತಾ ಇದ್ದಾರೆ, ಅಡ್ವೈಸ್ ಮಾಡ್ತಾರೆ. ಅವಳು ನನ್ನ ಬ್ರದರ್ನೂ ಮೀಟ್ ಮಾಡಿದ್ದಾರೆ, ನನ್ನೂ ಮೀಟ್ ಮಾಡಿದ್ದಾರೆ. ನನ್ನ ತಂದೆ ಮಗಳು ಸರೋಗ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಭಾಳ ತಾಳ್ಮೆಯಿಂದ ಇದ್ದೀನಿ. ಬಟ್ ಅಲ್ಟಿಮೇಟ್ಲಿ ನಾನು ಕಾಂಗ್ರೆಸ್ ನಿಂತ್ಕೊಂಡು ಮಾಡ್ತೀನಿ ಅಂತಂದರೆ ನಾನು ಬೇಡ, ನಮ್ಮ ಮನೆಗಿಂದ ಆಚೆ ತೆರಳಕ್ಕೂ ನನಗೆ ಭಾಳ ಕಷ್ಟ ಆಗ್ತದೆ. ಬಟ್ ನನಗೆ ಜನ ನನ್ನ ಕ್ವಶನ್ ಮಾಡ್ತಾರೆ, ಏನಪ್ಪ ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನ ಬೇರೆ ಮಾಡಿಬಿಟ್ರು, ಬೇರೆ ಯಾರು ಮೆಚ್ಯೂರ್ಡು ಫ್ಯಾಮಿಲಿ ಆಗಿ ಆಕೆಗೆ ಮದುವೆ ಆಗಿ ಏನೋ ಅವ್ರದ್ದೊಂದು ದೊಡ್ಡ ಸಂಸಾರ ಇದೆ, ಅದು ಬೇರೆ ವಿಚಾರ. ಇನ್ನು ಶಿ ಈಸ್ ಮಚ್ ಡಿಪೆಂಡ್ ಅಪಾನ್ ದಿ ಫ್ಯಾಮಿಲಿ. ಪಾಪ ಐ ನೋ ಅವ್ರ ಫೈನಾನ್ಷಿಯಲ್ ಪೊಸಿಷನ್ ಆಲ್ಸೋ, ಅದೆಲ್ಲ ನನಗೆ ಗೊತ್ತಿದೆ. ಪಾಪ ಅವ್ರ ತಾಯಿನೂ ಗೊತ್ತಿದೆ ನನಗೆ. ಈಗಿರೋರದ್ದು ಸಂಸಾರ ನಂಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಭಾಳ ತೂಕವಾಗಿ ನಾನು ನನ್ನ ತಮ್ಮ ಮಾತಾಡಿಕೊಂಡು ಏನು ಮಾಡೋದು ಪಾಪ ಹೆಣ್ಮಗಳಿಗೆ ಅಂತ. ಬಟ್ ಇವತ್ತು ಟಿ ವಿಲಿ ನಾನು ಬೆಳಗ್ಗೆ ಥ್ರೆಡ್ ಮೇಲ್ ಮಾಡುವಾಗ ನಾನು ಗಮನಿಸಿದೆ, ಐ ಫೀಲ್ ಸಾರಿ ಫಾರ್ ಅವರ್. ಬಟ್ ಇರಲಿ, ನೋಡೋಣ. ನಾನು ನಮ್ಮ ಲೋಕಲ್ ಅವ್ರ ಹತ್ರ ನಾನು ಮಾತಾಡ್ಬಿಟ್ಟು ಅವ್ರ ಇಚ್ಛೆ, ಧೈರ್ಯ, ಭಾಳ ಧೈರ್ಯ ಮಾಡ್ದಂಗೆ ಇದ್ದಾಳೆ ಹೆಣ್ಮಗಳು, ನೋಡೋಣ. ನೋಡಪ್ಪ, ಕಾಂಗ್ರೆಸ್ ಕಣ್ಣು ಮಾತಾಡಿರ್ಬೋದಷ್ಟೇ. ವಿ ಆರ್ ಕಮಿಟೆಡ್. 6 ಜನ ಹೆಣ್ಮಕ್ಳಿಗೆ ಅವರು ಸೊಸೆನೂ ಸೇರಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಪಾಲಿಟಿಕ್ಸ್ 6 ಜನ ಹೆಣ್ಮಕ್ಳಿಗೆ ಪಾರ್ಲಿಮೆಂಟ್ಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ. 6 ಜನ. ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಹೆಣ್ಮಕ್ಳ ಕಷ್ಟ ಗಮನ ಇಟ್ಕೊಂಡೇ ನಾವು ಕೊಟ್ಟಿದ್ದೀವಿ. ಅವರ ಬದುಕು ಬದಲಾವಣೆ ಆಗಬೇಕು, ಭಾವನೆಗಿನ್ನ ಬದುಕಿರಬೇಕು ಅನ್ನೋ ದೃಷ್ಟಿಯಿಂದ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಈಗಿರೋಂಥ ಸಂದರ್ಭದಲ್ಲಿ ಅವರ ಹೇಳಿಕೆ ಖಂಡನೀಯ. ಕಾಂಗ್ರೆಸ್ ಪಕ್ಷ ಹೆಣ್ಣಿಗೆ ಹೆಚ್ಚಿಗೆ ಶಕ್ತಿ ಕೊಡುವಂಥದ್ದು, ಯುವಕರಿಗೆ ಶಕ್ತಿ ಕೊಡುವಂಥದ್ದು, ರೈತರಿಗೆ ಶಕ್ತಿ ಕೊಡುವಂಥದ್ದು, ಕಾರ್ಮಿಕರಿಗೆ ಶಕ್ತಿ ಕೊಡುವಂಥದ್ದು, ಜಾತಿ ಧರ್ಮ ಒಂದು ಕಡೆ ಬಿಟ್ಟು ನೀತಿ ಮೇಲೆ ನಾವೆಲ್ಲ ಒಂದು ಕಾರ್ಯಕ್ರಮ ಕೊಟ್ಟು ಶಕ್ತಿ ಕೊಡುವಂಥ ಕೆಲಸ ಮೊದಲಿಂದನೂ ನಾವು ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲಿ ಎಲ್ಲ ಒಂದೇ ದಿನಕ್ಕೆಲ್ಲ ಟುಸ್ ಆಗುತ್ತಲ್ಲ. ಎಲ್ಲ ವಿಜಯದ ಪತಾಕಿಗೆ ಹೊರಟಿದ್ದಾರೆ. ವಿಜಯ ಮಾಡ್ಕೊಂಡು ಬಂದೇ ಬರ್ತೀವಿ ಅಂತ ನಮ್ಮ KH ಮುನಿಯಪ್ಪನವ್ರದ್ದು ಸಂಕಲ್ಪ, ರಮೇಶ್ ಕುಮಾರ್ದು ಸಂಕಲ್ಪ, ಬೇರೆ MLAಗಳದೆಲ್ಲ ಸಂಕಲ್ಪ ನೋಡಿ ಗೆದ್ಸ್ಕೊಂಡು ಬರ್ತಾರೆ. ಆಯ್ತಿಲ್ಲ, ಇನ್ನೇನಿದೆ ನೋಡ್ರಿ. ತಟ್ಟೆ ಮರ ಏಟ್ ನಿಮ್ಗೆ ಗೊತ್ತಿಲ್ಲ. ಸಿ ದಿ ಇನ್ನರ್ ಸ್ಟ್ರೆಂತ್ ಅಲ್ಲ, ಔಟರ್ ಸ್ಟ್ರೆಂತ್ ಜನಕ್ಕೆ. ನಿಮಗೂ ನೋಡಿ, ನಿಮ್ಮ TV ಅವರೆಲ್ಲ ಸರ್ವೆ ಮಾಡಿದ್ದಾರೆ. ನಿಮ್ಮ 300 ಜನ ಚಾನಲ್ಗಳು ಒಂದು ಮೀಟಿಂಗ್ ಇದೆ, ನಿಮ್ಮಲ್ಲೇ ಹೇಳಿದ್ದಾರೆ ಯಾವ ಕಾರಣಕ್ಕೂ NDA ಬರೋದಿಲ್ಲ ಅಂತೇಳಿ. ಯಾರು ತಿಳಿಸ್ಬೇಕು ತಿಳಿಸ್ತಾರೆ. ನಿಮ್ಮ ಇಂಟರ್ನಲ್ ಸರ್ವೆ ನಿಮ್ಮಲ್ಲೆಲ್ಲ ಎಲ್ಲ ಕೂತ್ಕೊಂಡು ಮಾತಾಡ್ಕೊಳ್ಳಿ. ನಿಮ್ದೊಂದು ಚಾನಲ್ ಬಿಟ್ಬಿಡಿ, ಇನ್ನೊಬ್ಬ ಚಾನಲ್ ಬಿಟ್ಬಿಡಿ, ನೀವೇ ಕೂತ್ಕೊಂಡು ಮಾತಾಡಿ.
ನಾವು ಕೊಟ್ಟಿರೋಂಥ ಮತಗಳಿದೆಯಲ್ಲ, ಕೊಟ್ಟಿರೋಂಥ ಅಭ್ಯರ್ಥಿ ಇದೆಯಲ್ಲ, ತೋರಿಸಿರೋಂಥ ಐಕ್ಯತೆ ಇದೆಯಲ್ಲ, ಕೊಟ್ಟಿರೋಂಥ ಕಾರ್ಯಕ್ರಮ ಇದೆಯಲ್ಲ, ಯು ಕಾಂಟ್ ಮ್ಯಾಚ್ ಇನ್ ದಿ ಕಂಟ್ರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.